ಅದರಿಂದ ನನಗೆ ಅಲ್ಲ, ನನಗೆ ಈ ವೀಕ್ ಬಂದೇ ಬರ್ತೀನಿ ಓಪ್ಸ್ ನನಗೇ ಇತ್ತು. ಈ ವೀಕ್ ಇವ್ರು ಬಿಡಲ್ಲ, ಇವರೆಲ್ಲ ಬಂದ್ಬಿಟ್ಟು ಮಂಜು ಭಾಷಿಣಿ ಅವರು ಎಲ್ಲರೂ ನಾಮಿನಿ ಆದರು, ನಿಮ್ಮಿಬ್ಬರನ್ನ ಯಾಕೆ ಮಾಡ್ತಾ ಇಲ್ಲ, ಈ ಸಲ ನಿಮ್ಮ ಹೆಸರೇ ಹೇಳ್ತೀನಿ ಅಂತ ಮಾತಾಡಿ 5 ನಿಮಿಷಕ್ಕೆ ಎಲ್ಲಾರನ್ನೂ ಕರೆದು ರೂಮ್ಗೆ. ಈ ಸಲ ಎಲ್ಲರೂ ಸತೀಶ್ದೇ ಮಾಡಬೇಕು ಅಂತ ಗುಡ್ಡೆ ಹಾಕೊಂಡು, ಅದು ಕೇಳಿಸುತ್ತೆ, ತೂತಿದೆ ಅಲ್ಲೊಂದು ಹಾಲಲ್ಲಿ ಕೂತಿರೋ ಅಲ್ಲಿ ಕೇಳಿಸುತ್ತೆ, ಅದು ನನಗೆ ಕೇಳಿಸ್ತು. ನಾನು ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡಿದೆ. ಅಂದರೆ ಇವರು ನನಗೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದು ಕ್ಯಾಮ್ರಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ. ಅವರಷ್ಟೆಲ್ಲ ಮನೆಯವರು ಬೇರೆಯವರು ಯಾರು ಕೂಡ ಅದನ್ನ ಒಪ್ಕೊಳ್ಳಿಲ್ಲ ಅಲ್ವಾ ಸರ್? ಅಂದ್ರೆ ಮಂಜು ಭಾಷಿಣಿ ಇಲ್ಲ, ಅವರೇ ಶಕುನಿ ಅಂತಾನೆ ಹೇಳ್ಬೋದು. ಎಲ್ಲಾರ್ಗೂ ತಲೆ ಕೆಡಿಸ್ತಾ ಇದ್ದಿದೆ ಅವರು. ಅಂದ್ರೆ ಮಂಜು ಭಾಷಿಣಿ ಅವರೇ ಯಾರನ್ನ ಕಿತ್ತಾಕ್ಬೇಕು, ಯಾರನ್ನ ಇದ್ ಮಾಡ್ಬೇಕು, ಅವರೇ ಲೀಡರ್ ತರ ಗುಡ್ಡೆ ಹಾಕೊಂಡು ಎಲ್ಲಾರ್ಗು ತಲೆ ಕೆಡಿಸೋರು. ಫಸ್ಟ್ ವೀಕ್ ಆದ್ಮೇಲೆ ಸೆಕೆಂಡ್ ವೀಕ್ ಅಲ್ಲಿ ನಾವ್ ಅಡಿಗೆ ಮಾಡಲ್ಲ ಅಂತ ಕೂತಾಗ ಕೂಡ ಬಹುಶಃ ನೀವು ಒಬ್ರೇ ಅನ್ಸುತ್ತೆ. ಹೌದೌದು, ಮಾಡ್ತೀನಿ, ಕೊಟ್ಟಿದ್ ಮಾಡೇ ಮಾಡ್ತೀನಿ. ಅದೆಲ್ಲ ತೋರ್ಸಿದಾರ, ಇನ್ನೂ ನಾನೇ ನೋಡಿಲ್ಲ. ನೀವು ಒಬ್ರೇ ಅನ್ಸುತ್ತೆ. ಹೌದೌದು, ಇಲ್ಲ ಅವ್ರು ಏನ್ ಕೆಲಸ ಕೊಟ್ಟಿದ್ದಾರೆ ಮಾಡ್ತೀನಿ. ಮಂಜು ಭಾಷಿಣಿ ಅವ್ರಿಗೂ ನೀವು ಹೌದು ಮಾಡ್ಕೊಳಕ್ಕೆ ಕೇಳ್ತೀರಾ? ಒಪ್ಪಲ್ಲ ಅವರು. ನಿಮಗೂ ಅವರಿಗೂ ಮೊದಲಿಂದಾನೇ ಆಗ್ತಿರ್ಲಿಲ್ಲ ಅಂದ್ರೆ ಕಾನ್ಫ್ಲಿಕ್ಟ್ ಇರ್ತಿತ್ತ ಯಾವಾಗ್ಲೂ? ಹಂಗಂದ್ರೆ ಅವ್ರಿಗೆ ಏನಂದ್ರೆ ಅವರು ಡ್ರಾಮಾ ಅನಿಸ್ತಿತ್ತು. ಅಂದ್ರೆ ಪ್ರಚೋದನೆ ಮಾಡ್ತಾರಂಗೆ, ಮಾಡಬೇಡಿ ಅನ್ನಂಗೆ, ಯಾಕೆ ಮಾಡಬೇಕು ಅನ್ನಂಗೆ, ಆಮೇಲೆ ಹಂಗ್ ಮಾಡಿ ಹಿಂಗ್ ಮಾಡಿ, ಇವನ್ಗೆ ಓಟ್ ಹಾಕ್ಬೇಡಿ, ಇವನ್ಗೆ ನಾಮಿನಿ ಮಾಡಿ, ಆ ಥರ ಎಲ್ಲಾರ್ಗೂ ಅವರು ಕರ್ದು ತಲೆ ಕೆಡಿಸ್ತಾ ಇದ್ರು. ಆ ಬುದ್ಧಿ ನನ್ಗೆ ಇಷ್ಟ ಆಗ್ಲಿಲ್ಲ.